ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವ್ರ ಹೆಸರು ಸತ್ಯಕುಮಾರ್ ಅಂತೇಳಿ. ಜೆ ಪಿ ನಗರದಲ್ಲಿ ಒಳ್ಳೆ ಮನೆ ಇತ್ತು, ಸ್ಥಿತಿವಂತರು, ಮಗ್ಗ ಹಾಕ್ಕೊಂಡಿದ್ರು, ಚೆನ್ನಾಗಿ ದುಡಿತಾಯಿದ್ರು, ಕೈ ತುಂಬ ಸಂಪಾದನೆ ಇತ್ತು. ಅಣ್ಣ ತಮ್ಮಂದರು ಬಂಧು ಬಳಗದಿಂದ ಎಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಂದಿದ್ದಾರೆ. ಬಾಡಿಗೆ ಮನೆ, 2 ಮಕ್ಕಳನ್ನ ಓದಿಸ್ಬೇಕು. ಒಂದು ಮಗು 10ನೇ ಕ್ಲಾಸ್ PUC ಓದ್ತಾಯಿದೆ, ಇನ್ನೊಂದು ಮಗು ಡಿಗ್ರಿ ಫೈನಲ್ ಇಯರು. ಹೆಂಗಸರು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಅಥವಾ ಯಜಮಾನ್ರು ನೋಡ್ಕೊಳ್ಳೋದು ಅಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, BP, ಶುಗರು ಎಲ್ಲ ಇದೆ. ಇದರೊಟ್ಟಿಗೆ ಈಗ ರೆಗ್ಯುಲರ್ ಡಯಾಲಿಸಿಸ್ ಮಾಡಬೇಕು. ಈಗ ಮೂತ್ರಪಿಂಡಕ್ಕೂ ಪ್ರಾಬ್ಲಮ್ ಆಗಿದೆ, ಮೂತ್ರಕೋಶ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ಅವ್ರಿಗೆ ಹಣದ ಅವಶ್ಯಕತೆ ತುಂಬ ಇದೆ. ತೀರಾ ಬಡವರು ಅಂದರೆ ಬಡವರು, ನಿರ್ಗತಿಕರು. ದಯಮಾಡಿ ಈ ವ್ಯಕ್ತಿಗೆ ಯಾರಾದರೂ ಸಹಾಯ ಮಾಡಬೇಕು ಅನ್ನೋಂಥ ಮನಸ್ಸಿದ್ರೆ ದಯವಿಟ್ಟು ಇವ್ರದ್ದು ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವ್ರಿಗೆ ಸಹಾಯ ಮಾಡಿ. ನೋಡಿ, ದಿವಸ ಬಿಟ್ಟು ದಿವಸ ಡಯಾಲಿಸಿಸ್ ಮಾಡ್ತಾನೆ ಇರಬೇಕು. ಆಮೇಲೆ ಡಯಾಲಿಸಿಸ್ ರೆಗ್ಯುಲರ್ ಮಾಡ್ತಾಯಿದ್ರೆ ಮೂತ್ರಕೋಶ ಹಾಳಾಗುತ್ತೆ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವಂಥ ವಿಷಯ. ಆದರೆ ಮನುಷ್ಯ ಬದುಕಬೇಕು ಅಂತಂದರೆ ಇವೆಲ್ಲ ಪ್ರಯತ್ನಗಳು ನಿತ್ಯ ನಿರಂತರವಾಗಿ ಇರಬೇಕು, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ, ಇವರ ಆರೋಗ್ಯಕ್ಕೆ ಹಾಗೆ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎರಡೂ ಪೂರೈಕೆಗಾಗಿ ಇವರು ಸಹಾಯ ಮಾಡುವಂಥ ಮನಸ್ಥಿತಿ ಇರುವಂಥವ್ರು. ಇವ್ರಿಗೆ ಯಾರಾದರೂ ಸಹಾಯ ಮಾಡ್ಬೋದು. ನೋಡಿ, ಇವರ ಮಕ್ಕಳು ಒಳ್ಳೆ ವಿದ್ಯಾವಂತರು. ಎಷ್ಟು ವಿದ್ಯಾವಂತರು ಅಂದರೆ ಇವರು ಈ ಮಕ್ಕಳು, ಹೆಣ್ಮಕ್ಳು ಎರಡೂ. ಆ ಹೆಣ್ಮಗು ಅಂತೂ 2 ವರ್ಷದಲ್ಲೂ ಕೂಡ ಪ್ರಥಮ ರ್ಯಾಂಕ್ ಬಂದು ನ್ಯೂಸ್ ಪೇಪರ್ನಲ್ಲೆಲ್ಲ ದೊಡ್ಡ ದೊಡ್ಡ ಪತ್ರಿಕೆ, ಪ್ರಜಾವಾಣಿ, ವಿಜಯವಾಣಿಯಲ್ಲೆಲ್ಲ ಅವ್ರ ಫೋಟೋ ಬಂದು ಅವ್ರ ಹೆಸರೆಲ್ಲ ಬಂದಿದೆ. ಅಷ್ಟು ಚೆನ್ನಾಗಿ ಓದ್ತಾರೆ, 2 ವರ್ಷದಿಂದ ಚೆನ್ನಾಗಿ ಓದಿದ್ದಾರೆ. ಇಂಥ ಮಕ್ಕಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಅವ್ರಿಗೆ ಇವಾಗ ಸಹಾಯ ಮಾಡಿದ್ರೆ ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಅದು ಒಂದೆಡೆ ಆದರೆ ಇಲ್ಲಿ ಇವ್ರಿಗೆ ತಂದೆಗೆ ತೀರಾ ಹಾಸಿಗೆ ಹಿಡಿದಿದ್ದಾರೆ. ಅವ್ರಿಗೆ ಇವತ್ತು ಎಲ್ಲರ ಸಹಾಯ ಸಹಕಾರ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ತಮ್ಮ ಕೈಲಾದಷ್ಟು ಇವ್ರಿಗೆ ಸಹಾಯ ಮಾಡಿ. ಅವರ ಆರೋಗ್ಯ ಮತ್ತು ಅವರ ಚೈತನ್ಯ ಎರಡೂ ಮತ್ತೆ ಮರುಕಳಿಸುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಪಡೋಣ. ನಾವೆಲ್ಲರೂ ಕೇವಲ ನಮ್ಮ ಹತ್ರ ಇರುವಂಥ ನಾವು ನಮಗಾಗಿ ಮಿಕ್ಕಿದಂಥ ಖರ್ಚನ್ನು, ಎಕ್ಸ್ಟ್ರಾ ಖರ್ಚು ನಾವೇನು ಮಾಡ್ತೀವಿ, ಇವತ್ತು ಎಲ್ಲೋ ಒಂದು ಕಡೆ ಕುಡಿಯೋದಕ್ಕೆ ಹೋಗ್ತೀವಿ, ₹100 ಖರ್ಚು ಮಾಡ್ತೀವಿ, ₹1000 ಖರ್ಚು ಮಾಡ್ತೀವಿ. ಅಥವಾ ಎಲ್ಲೋ ಸ್ನೇಹಿತರು ಬರ್ತಾರೆ, ಪಾರ್ಟಿ ಅಂತೇಳಿ ಖರ್ಚು ಮಾಡ್ತೀವಿ. ಅಥವಾ ಎಲ್ಲೋ ಬೇರೆ ಏನೋ ಅಂತೇಳಿ ಹೋಗ್ತೀವಿ, ಅಲ್ಲೆಲ್ಲೋ ಖರ್ಚು ಮಾಡ್ತೀವಿ. ದಯಮಾಡಿ ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಖರ್ಚು ಮಾಡಿದ್ದೀವಿ ಅಂಥೇಳಿ ಇಂಥವ್ರಿಗೆ ವಿನಿಯೋಗಿಸಿ, ಇವರ ಬದುಕನ್ನು ಹಸನಾಗಿಸಿ, ಇವರ ಬಾಳಲ್ಲಿ ನಗುಮುಖ ಮೂಡಲಿ. ಹಾಗೆ ಇವರು ಮುಂದಿನ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಒಬ್ಬ ತಂದೆಯಾಗಿ ಹೊರಬರಲಿ ಅನ್ನೋದು ನನ್ನ ಕಾಳಜಿ, ನನ್ನ ಹಾಗೆ ಒಂದು ನಿಸ್ವಾರ್ಥ ಮನೋಭಾವನೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. ಎಲ್ಲರೂ ಇವ್ರನ್ನ ಕೈ ಹಿಡಿದು ಮೇಲೆತ್ತಬೇಕು. ದಯವಿಟ್ಟು ನಿಮ್ಮ ಕೈಲಾಗುವಂಥ ಸಹಾಯವನ್ನು ಇವರು ಮಾಡಿ ಅಂತ ಹೇಳ್ತಾ, ನೋಡಿ, ಇವ್ರ ನಂಬರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ, ಜೊತೆಗೆ ಈ ವಿಡಿಯೋ ಕೆಳಗಡೆ ಕೂಡ ಹಾಕಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಅವರ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಖಂಡಿತ ಮಾಡ್ತೀರಾ ಅಂತ ನಂಬಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ.